ಹಾಯ್ ಫ್ರೆಂಡ್ಸ್, ವೆಲ್ಕಮ್. ಇವತ್ತಿನ ನನ್ನ ವೀಡಿಯೋಗಳನ್ನ ತೋರಿಸ್ತೀನಿ. ನಾನಿವತ್ತು ಬಟರ್ ಸ್ಟೀಮ್ಡ್ ಗೋಬಿ ಮಂಚೂರಿಯನ್ನು ಮಾಡಿದ್ದೀನಿ. ಇದು ಸಂಜೆ ಸ್ನ್ಯಾಕ್ಸಿಗೆ ಮಾಡಿರೋದು. ಅದನ್ನು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ. ನಾನಿಲ್ಲಿ 2 ದೊಡ್ಡ ಕಾಲಿಫ್ಲವರ್ ತೊಗೊಂಡಿದ್ದೀನಿ, ಹೂಕೋಸನ್ನು. ಈಗ ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಟಿದ್ದೆ. ಒಂದು ದೊಡ್ಡ ಪಾತ್ರೆಯಲ್ಲಿ 3/4 ಭಾಗ ನೀರು ಹಾಕಿ ಚೆನ್ನಾಗಿ ಕುದಿ ಬರ್ತಾ ಇರುವಾಗ 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 4 ಟೇಬಲ್ ಸ್ಪೂನ್ ಕಲ್ಲುಪ್ಪನ್ನು ಹಾಕಿದ್ದೀನಿ. ಅದಕ್ಕೀಗ ನಾನು ಕಟ್ ಮಾಡಿ ಪೀಸ್ ಮಾಡಿಟ್ಟಿರುವಂಥ ಕಾಲಿಫ್ಲವರ್ ಪೀಸ್ಗಳನ್ನು ಹಾಕಿ 5 ನಿಮಿಷ ಮುಚ್ಚಿಡ್ತಾಯಿದ್ದೀನಿ. ಈಗ ಮಸಾಲೆ ರುಬ್ಲಿಕ್ಕಾಗಿ ನಾನು ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂಥ 1 ಟೇಬಲ್ ಸ್ಪೂನ್ ಹಸಿ ಶುಂಠಿಯನ್ನು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಿಡಿಸಿಟ್ಟಿರುವಂಥ 1 ಕೈ ಹಿಡಿ ಫುಲ್ಲು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಗಂಟೆ ಮೊದಲೇ ಬಿಸಿ ನೀರಿನಲ್ಲಿ ನೆನೆಸಿಟ್ಟಿರುವಂಥ 12ರಿಂದ 15 ಬ್ಯಾಡಗಿ ಮೆಣಸಿನಕಾಯಿ ಸಾಫ್ಟಾಗಿದೆ. ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ನೀರನ್ನು ಹಾಕಿ ಪೇಸ್ಟ್ ಮಾಡಿ ತರ್ತೀನಿ. ಈಗ ಈ ಕಾಲಿಫ್ಲವರ್ನ ಒಂದು ತೂತ್ ಬೋಸಿಗೆ ಹಾಕ್ತಾಯಿದ್ದೀನಿ. ಅದ್ರ ನೀರೆಲ್ಲ ಇಳಿಬೇಕು, ಚೆನ್ನಾಗಿ ಡ್ರೈ ಆಗಬೇಕು, ಅದಕ್ಕೆ ತೆಗಿತಾ ಇದ್ದೀನಿ. ಈ ಬಿಸಿ ನೀರಲ್ಲಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕೋದ್ರಿಂದ ಈ ಕಾಲಿಫ್ಲವರ್ ಒಳಗೆ ಚಿಕ್ಕ ಚಿಕ್ಕ ಹುಳಗಳು, ಕಸ ಎಲ್ಲ ಇರುತ್ತಲ್ಲ, ಎಲ್ಲ ಕ್ಲೀನಾಗಿ ಕಾಲಿಫ್ಲವರು ಅಡುಗೆ ಮಾಡಲಿಕ್ಕೆ ರೆಡಿಯಾಗುತ್ತೆ. ಈ ಥರ ಮಾಡ್ಕೋಬೇಕು. ಇದನ್ನೆಲ್ಲ ನಿಧಾನವಾಗಿ ತೆಗೆದು ಹೀಗೆ ಇದರಲ್ಲಿ ಹಾಕಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡ್ತೀನಿ. ಇದು 2 ದೊಡ್ಡ ದೊಡ್ಡ ಕಾಲಿಫ್ಲವರ್ ಇತ್ತು, ಅದಕ್ಕೆ ಇಷ್ಟೊಂದಾಗಿರೋದು. ಇದು ಸ್ವಲ್ಪ ತಣ್ಣಗಾಗಬೇಕು. ಮಸಾಲೆ ಎಲ್ಲ ಮಿಕ್ಸ್ ಮಾಡುವಾಗ ಬಿಸಿ ಬಿಸಿಯಾಗಿ ಮಾಡೋಕ್ಕಾಗಲ್ಲ, ಸ್ವಲ್ಪ ಆರ್ಲಿಕ್ಕೆ ಬಿಡ್ತೀನಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಹೂಕೋಸು ಎಲ್ಲೋ ಕಲರಾಗಿ ಅರಿಶಿನ ಪುಡಿ ಹಾಕಿದಲ್ಲ, ಹಾಗೆ ಕೂಡ ತಿನ್ಬೋದು, ಟೇಸ್ಟಿಯಾಗಿ ಕೂಡ ಇರುತ್ತೆ. ಅಷ್ಟು ಕ್ಲೀನ್ ಕೂಡ ಆಗಿರುತ್ತೆ ಇವಾಗ ಹೂಕೋಸು. ಸ್ವಲ್ಪ ತಣ್ಣಗಾಗಲಿ. ಈಗ ಪೇಸ್ಟ್ ಮಾಡಿಟ್ಟಿರುವಂಥ ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಪೇಸ್ಟು, ಇದನ್ನ ಈಗ ಅಗಲವಾದ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ.
ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ. ಒಂದು 3 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು 3.5 4 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಮಧ್ಯದಲ್ಲಿ ಜಾಗ ಮಾಡಿಕೊಂಡು 2 ಮೊಟ್ಟೆಯನ್ನು ಒಡೆದು ಹಾಕ್ತೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈ ತೊಳೆದು ಬಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಸಾಲೆ ಎಲ್ಲ ಮಿಕ್ಸ್ ಮಾಡುವಾಗ ಅಗಲವಾದ ತಟ್ಟೆನ ಇಟ್ಕೊಂಡ್ರೆ ಈಸಿ ಆಗುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅದೇ ಕಲರ್ ಚೆನ್ನಾಗಿ ಬರುತ್ತೆ. ಯಾವುದೇ ಫುಡ್ ಕಲರ್ ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ, ಮಸಾಲೆ ಎಲ್ಲ ಈ ಥರ ಸೈಡಿಗೆ ಮಾಡಿ ಮಧ್ಯದಲ್ಲಿ ಗ್ಯಾಪ್ ಇಟ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಆರಿರುವಂಥ ಕಾಲಿಫ್ಲವರ್ನ ಹಾಕ್ಕೊಳ್ತೀನಿ. ಈಗ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ಐದು ನಿಮಿಷ ಕಾಲಿಫ್ಲವರು ನೀರಿನಲ್ಲಿ ಇತ್ತು, ಬಿಸಿ ನೀರಿನಲ್ಲಿ. ಈಗ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಬರೀ 5 ನಿಮಿಷ ಸ್ಟೀಮಲ್ಲಿ ಬೇಯಿಸಿದರೆ ಸಾಕು. ಜಾಸ್ತಿ ಹೊತ್ತು ಬೇಯಿಸೋದು ಅವಶ್ಯಕತೆ ಇಲ್ಲ. ಈ ಥರ ಮಸಾಲೆ ಎಲ್ಲ ಆದಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ. ನಾನಿಲ್ಲೇ ಎಣ್ಣೆನ ಅವಾಯ್ಡ್ ಮಾಡಿ ಸ್ಟೀಮಲ್ಲಿ ಬೇಯಿಸ್ಕೊಳ್ತೀನಿ.
ಎಲ್ಲೂ ಗ್ಯಾಪ್ ಇರಬಾರ್ದು, ಆ ಥರ ಚೆನ್ನಾಗಿ ಮಸಾಲೆನ ಹಾಕ್ಕೋಬೇಕು. ಈಗ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಚೆನ್ನಾಗಿ ಅದು ಕುದಿ ಬರ್ತಾಯಿದೆ. ಈಗ ನಾನು ಒಂದು ತೂತ್ ಪೋಸಿನ ಆ ಪಾತ್ರೆ ಒಳಗೆ ಇಡ್ತಾ ಇದ್ದೀನಿ. ಈಗ ನಾನು ಮಸಾಲೆ ಮಿಕ್ಸ್ ಆಗಿರುವಂಥ ಕಾಲಿಫ್ಲವರ್ನ ಈ ತೂತ್ ಪೋಸಿಯಲ್ಲಿ ಹಾಕ್ತಾಯಿದ್ದೀನಿ. ಹಬೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗೊತ್ತಾ, ಒಳಗಿಂದ ನೀರು ಕುದಿ ಬರ್ತಾಯಿದೆ. ತುಂಬ ಹೊತ್ತು ಬೇಯಿಸಲೇಬಾರ್ದು, ಸಾಫ್ಟ್ ಆಗಿಬಿಡುತ್ತೆ. ಬರೀ 5 ನಿಮಿಷ. ಇದು 5 ನಿಮಿಷ ಬೇಯೋಷ್ಟೊತ್ತಿಗೆ ನಾನು ಮಸಾಲೆನ ರೆಡಿ ಮಾಡ್ಕೊಳ್ತೀನಿ ಗೋಬಿ ಮಂಚೂರಿ ಮಾಡಲಿಕ್ಕೆ. ಒಂದು ದಪ್ಪ ತಳ ಇರೋ ಪಾತ್ರೆ ಹಾಗೆ ಇಟ್ಕೊತೀನಿ, ಸ್ವಲ್ಪ ಅಗಲವಾಗಿರಬೇಕು. ಇದಕ್ಕೀಗ ನಾನು ಬಟರ್ ಹಾಕ್ತಾಯಿದ್ದೀನಿ. ಒಂದು 100 ಗ್ರಾಮಷ್ಟು ಬಟರ್ ಹಾಕ್ಕೊಳ್ತೀನಿ. ಇದು ಪೀಸ್ ಮಾಡಿ ಇಟ್ಟಿದ್ದೆ ನಂದಿನಿ ಬಟರು, ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಗಟ್ಟಿಯಾಗಿದೆ. ನಿಧಾನವಾಗಿ ತೆಗೆದು ಹಾಕ್ತಾಯಿದ್ದೀನಿ. ಬಟರ್ ಚೆನ್ನಾಗಿ ಬಿಸಿಯಾಗಿದೆ. ನಾನಿಲ್ಲಿ ಒಂದು ಕೈ ಹಿಡಿ ಫುಲ್ಲು ಬೆಳ್ಳುಳ್ಳಿನ ಚೆನ್ನಾಗಿ ಬಿಡಿಸಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತೀನಿ. ಒಂದು ಟೀ ಸ್ಪೂನಷ್ಟು ಚಿಕ್ಕದಾಗಿ ಕಟ್ ಮಾಡಿರೋ ಹಸಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ನಾಲ್ಕು ಹಸಿ ಮೆಣಸಿನ್ಕಾಯಿ, ಅದನ್ನು ಕೂಡ ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ.
2 ಈರುಳ್ಳಿ, ಅದನ್ನು ಕೂಡ ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಇವಾಗ ರೆಡ್ ವೆಲ್ ಪೆಪ್ಪರ್ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮೂರು ಟೊಮೊಟೊವನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ. ಈಗ ಅದನ್ನು ಕೂಡ ತಗೊಬಂದು ಸೇರಿಸ್ಕೊಳ್ತೀನಿ. ಎಲ್ಲವೂ ಕೂಡ ಹಾಫ್ ಬಾಯ್ಲ್ ಆಗಿ ಬೆಂದಿದೆ. ಈಗ ನಾನು ಮಸಾಲ ಪುಡಿಗಳನ್ನ ಒಂದೊಂದಾಗಿ ಹಾಕ್ತಾ ಬರ್ತೀನಿ. ಈಗ ಜೀರಿಗೆ ಪುಡಿ 1 ಟೀ ಸ್ಪೂನ್ ಹಾಕಿದ್ದೀನಿ. ಒಂದು ಟೀ ಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ. ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ 1 ಟೀ ಸ್ಪೂನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ರುಚಿಗೆ ಸ್ವಲ್ಪ ಕಲ್ಲುಪ್ಪು, ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ. ಸ್ವೀಟ್ ಬರಬೇಕಲ್ಲ, ಸ್ವಲ್ಪ ಖಟ್ಟ ಮಿಟ್ಟ. ಎಲ್ಲ ಆಗಿದೆ. ಈಗ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಳ್ತೀನಿ, 1 ಟೇಬಲ್ ಸ್ಪೂನು. ಮುಚ್ಚು ಓಪನ್ ಆಗಿಲ್ಲ. 1 ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಚೈನೀಸ್ ಫುಡ್ ಥರ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಸ್ಟೀಮ್ ಆಗಿರೋ ಗೋಬಿ
ಎಲ್ಲವನ್ನು ಒಂದೊಂದಾಗಿ ತೆಗೆದು ಹಾಕ್ಕೊಳ್ತೀನಿ. ಎಲ್ಲ ಒಂದೊಂದಾಗಿ ಬಿಡಿಸಿ ಹಾಕ್ತಾ ಇದ್ದೀನಿ. ಎಲ್ಲ ಹಾಕಿದ ಮೇಲೆ ಈಗ ನಿಧಾನವಾಗಿ ಎಲ್ಲ ಮಿಕ್ಸ್ ಮಾಡ್ತೀನಿ ಬಿಸಿ ಇರುವಾಗನೇ. ಆಯಿಲಲ್ಲಿ ಫ್ರೈ ಮಾಡಿದ ಗೋಬಿಗಿಂತ ಇದು ತುಂಬಾ ಟೇಸ್ಟಾಗಿರುತ್ತೆ, ಬಟರ್ ಎಲ್ಲ ಹಾಕಿರೋದ್ರಿಂದ. ತುಂಬ ಟೇಸ್ಟ್ ಕೂಡ ಆಗಿದೆ. ನಾನು ಒಂದು ಟೇಸ್ಟ್ ಕೂಡ ಮಾಡಿದ್ದೀನಿ, ತುಂಬ ಟೇಸ್ಟಿಯಾಗಿದೆ. ಬಿಸಿ ಬಿಸಿ ಇರುವಾಗಲೇ ಹಾಟ್ ಬಾಕ್ಸಲ್ಲಿ ಹಾಕ್ಬಿಡ್ತೀನಿ. ಮತ್ತು ತಣ್ಣಗಾದರೆ ಮತ್ತೊಂದು ಸತಿ ಬಿಸಿ ಮಾಡಲಿಕ್ಕಾಗಲ್ಲ. ಇದನ್ನು ನನ್ನ ಮಗಳಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಮಿಕ್ಕಿದ್ದನ್ನು ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ. ಎಮ್ಮಿಯಾಗಿರುವಂಥ ಬಟರ್ ಗೋಬಿ ಮಂಚೂರಿಯನ್ ರೆಡಿ ಆಯಿತು. ನಮ್ಮ ಮಗಳು ಬಿಡಲ್ಲ, ಏನು ಹೋಮ್ವರ್ಕ್ ಏನೋ ಬರಿತಾಯಿದ್ರು, ಕೊಟ್ಟಿದ್ದೀನಿ ಟೇಸ್ಟ್ ಮಾಡಲಿ. ಏನು ತಾಯಂದಿರಿಗೆ ಮಕ್ಕಳಿಗೆ ಅಡುಗೆ ಮಾಡಿ ಕೊಡೋದ್ರಲ್ಲಿ ಖುಷಿ. ಇಷ್ಟೊಂದು ತಿನ್ನಬೇಕಂತ ಅವಳಷ್ಟು ತಿನ್ನಲ್ಲ, ವಾಪಸ್ ಕೊಡ್ತಾಳೆ ಸ್ವಲ್ಪ ತಿಂದು. ಸೂಪರಾಗಿದಂತೆ.
ಇದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಕೊಟ್ಟಿರೋದು ನಾನು. ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ. ಎಷ್ಟು ಎಂಜಾಯ್ ಮಾಡ್ತಾಳೆ ಅಂತ. ಬೆಳಿಗ್ಗೆ ನಾನು ಟೆರೆಸ್ ಗಾರ್ಡನ್ ಹೋಗಿದ್ದೆ. ಮನೆ ಮೇಲೆ ಅದು ನೆಲ ಗುಲಾಬಿ ಕಲರ್ ವೈಟ್, ಯೆಲ್ಲೋ, ಪಿಂಕ್, ಆರೆಂಜ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಫ್ಲವರ್ ಎಲ್ಲ ಬಿಟ್ಟಿದ್ದಾವೆ. ನೀರೆಲ್ಲ ಹಾರಿಸಿ ಬೆಳಗ್ಗೆ ಎದ್ದು ಹೋಗಿ ನೋಡಿ, ದಾಸವಾಳ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಒಂದೇ ಗಿಡದಲ್ಲಿ ಇಷ್ಟೊಂದು ಪಿಂಕ್ ದಾಸವಾಳ. ಆ್ಯಶ್ ಕಲರ್ ರೋಸ್. ನಾನು ಬಿಟ್ಟಿರೋ ರಂಗೋಲಿ ಹೇಗಿದೆ, ಚೆನ್ನಾಗಿದೆಯಾ? ಹೂವು. ಮತ್ತು ಮಧ್ಯಾಹ್ನಕ್ಕೆ ಬೀಟ್ರೂಟ್ ಪಲ್ಯ, ಹೆಸರು ಕಾಳು ಹಾಕಿ ದಾಲ್ ಮಾಡಿದ್ದೀನಿ. ಮತ್ತು ರಾಜ್ಮುಡಿ ರೈಸು, ಮತ್ತು ದೋಸೆಗೆ ಅಕ್ಕಿ ನೆನೆಯಕ್ಕೆ ಹಾಕಿದ್ದೀನಿ. ಇವತ್ತಿನ ಕೆಲಸ ಇಷ್ಟು. ನೈಟಿಗೆ ಒಂದು ಪೈನಾಪಲ್ ಇದೆ, ಊರಿಂದ ನಮ್ಮ ಚಿಕ್ಕಮ್ಮ ಕಳಿಸಿದ್ದು.